ಲೋಕಸಭೆ ಚುನಾವಣೆ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಆನೇಕಲ್ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಚಂದಾಪುರ ಪುರಸಭೆ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಹಾಗೂ ಯುವ ಮತದಾರರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರು ಮತ್ತು ಕಂದಾಯ ಅಧಿಕಾರಿಯಾದ ಸುಧಾಕರ್ ಅವರು ಚಾಲನೆ ನೀಡಿ ಸಾರ್ವಜನಿಕರಿಗೆ ಮತದಾನ ಮಹತ್ವವನ್ನು ತಿಳಿಸಿಕೊಟ್ಟರು. ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಏಪ್ರಿಲ್ 26ರಂದು ಚುನಾವಣೆ ನಡೆಯಲಿದ್ದು, ಮತದಾರರು ತಪ್ಪದೇ ಮತಕೇಂದ್ರಗಳಿಗೆ ಹೋಗಿ ಮತದಾನ ಮಾಡುವಂತೆ ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಲವು ಭಾಗಗಳಲ್ಲಿ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಕಿರಿಯ ಅಭಿಯಂತರರು ಆದರ್ಶ್, ಲಕ್ಷ್ಮಿ, ಸಿಬ್ಬಂದಿಗಳಾದ ರೇನಿತಾ, ಸುನಿಲ್, ವೇಣು, ಪ್ರವೀಣ್, ಸುಷ್ಮಾ ಮತ್ತು ಪುರಸಭೆ ಸಿಬ್ಬಂದಿ, ವಾಟರ್ ಮ್ಯಾನ್ಸ್ ಮತ್ತು ಪೌರ ಕಾರ್ಮಿಕರು, ಸ್ವಾಮಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು. ನಿಮ್ಮ ಮತವನ್ನು ಯಾವುದೇ ಮಾರಾಟ ಮಾಡಿಕೊಳ್ಳಬೇಡಿ. ಉತ್ತಮ ದೇಶದ ಅಭಿವೃದ್ಧಿಗಾಗಿ ನಿಮ್ಮ ಮತ ನಿಮ್ಮ ಹಕ್ಕು. ಇದು ಚಂದಾಪುರ ಪುರಸಭೆಯ ಪ್ರಕಟಣೆ. ಏಪ್ರಿಲ್ 26 ಲೋಕಸಭಾ ಚುನಾವಣೆ ಇರುವ ಕಾರಣದಿಂದ ಎಲ್ಲರೂ ನಮ್ಮ ಮತ ನಮ್ಮ ಮತ ನಮ್ಮ ಮತ ನಮ್ಮ ಮತ ನೋಟಿಗಾಗಿ 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 ಮತದಾನ ಮಾಡಿ ಮತದಾನ ಮಾಡಿ ಮತದಾನ ಮಾಡಿ ಮತದಾನ ಮಾಡಿ.
ಇಂದಿನ ಚುನಾವಣೆಗಳಲ್ಲಿ ಯಾವ ಕ್ಷೇತ್ರಗಳಲ್ಲಿ ಯಾವ ಇದು ಮತಗಟ್ಟೆಗಳಲ್ಲಿ ಹೆಚ್ಚು ಮತದಾನ ಕಡಿಮೆ ಆಗಿದೆ ಅಂಥ ಕಡೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಕೊಳ್ಳಲು ಸ್ವೀಪ್ ಕಮಿಟಿಯನ್ನು ನೇಮಕ ಮಾಡ್ತದೆ. ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅದರ ನೇತೃತ್ವ ವಹಿಸಿರ್ತಾರೆ. ನಿನ್ನೆ ಆನೇಕಲ್ಲಲ್ಲಿ ವಿದ್ಯುಕ್ತವಾಗಿ ಅವ್ರು ಚಾಲನೆ ಕೊಟ್ಟಿದ್ದಾರೆ. ಅದ್ರ ಪೈಕ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಾವು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದಕ್ಕೆ ನಮ್ಮ ವಿವೇಕಾನಂದ ಪ್ರಥಮ ದರ್ಜೆ ಕಾಲೇಜಿನವರು ಸಹ ನಮಗೆ ಸಹಾಯ ನೀಡ್ತಾ ಇದ್ದಾರೆ. ಇನ್ನೂ ಒಂದು 2-3 ಗ್ರಾಮದಲ್ಲಿ ಮಂಗಳವಾರ ಮತ್ತು ಬುಧವಾರ ಬೇರೆ ಗ್ರಾಮಗಳಲ್ಲಿ ರಾಮಸಾಗರ, ಲಕ್ಷ್ಮೀಸಾಗರ ಈ ಗ್ರಾಮಗಳಲ್ಲೂ ಸಹ ಮನೆಗೆ ಭೇಟಿ ನೀಡಿ ಇವರು ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಅರಿವು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಏಪ್ರಿಲ್ 26ರಂದು ಏನು ನಡೆಯುವ ಮತದಾನದಲ್ಲಿ ಯಾವುದೇ ಕಾರಣಕ್ಕೂ 100% ಮತದಾನ ಮಾಡೋ ಉದ್ದೇಶದಿಂದ ಈ ಅರಿವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸಾರ್ವಜನಿಕರು ಯಾವುದೇ ರೀತಿ ಆ ಒಂದು ಮತದಾನಕ್ಕೆ ಹಿಂಜರಿಕೆ ತೋರಿಸದಲ್ಲೇ ಮತದಾನ ಮಾಡಲು ನಾವು ಕೋರ್ಕೊತಾ ಇದ್ದೀವಿ.